ನಿಮ್ಮದೇ ಒಂದು ವಿಡಿಯೋವನ್ನು ನೋಡಿ ಹೌದಾ ಮಾಡಿ ಅದನ್ನು ನೋಡಿ ಹೋಗಿ ಕಲ್ತದ್ದು. ಓಕೆ, ತುಂಬಾ ಒಳ್ಳೇದಾಗ್ಲಿ ನಿಮಗೆ. ಒಂದು ದಿನಕ್ಕೆ 1143 ರೂಪಾಯಿಗೆ ಮಾಡಿಕೊಡ್ತೀರಂತೆ, ಹೌದಾ? ತುಂಬಾ ದೊಡ್ಡ ಆಫರ್. ಇದ್ಯಾಕೆ ಇಟ್ಟಿದ್ದೀರಿ ಹೀಗೆ? ಅಂದ್ರೆ ಅವರಿಗೆ ಜಾಸ್ತಿ ಬರ್ಡನ್ ಆಗಬಾರ್ದು. ಅವರು ಕೂಡ ಈಗ ಕೆಲವರು ಮಿಡ್ಲ್ ಕ್ಲಾಸ್ ಹೌದು, ಫ್ಯಾಮಿಲಿ ಇರ್ತಾರೆ. ಹೌದು, ಸೊ ಅವರಿಗೆ ಕಲೀಲಿಕ್ಕೆ ಇಂಟ್ರೆಸ್ಟ್ ಇರ್ತದೆ, ಬಜೆಟ್ ಇರೋದಿಲ್ಲ. ಹೌದು, ಸೊ ಅಂತವರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ. ಈ 35 ದಿನದ ಕ್ಲಾಸ್ ಅಲ್ಲಿ ಎಲ್ಲ ಪ್ಯಾಕೇಜ್ ಕಲಿಬೇಕಾ ಅಥವಾ ಹೇಗೆ ಅಂತ? ಇಲ್ಲ, ಪ್ಯಾಕೇಜ್ ಇಲ್ಲ. ಈಗ ಹೇರ್ ಸ್ಟೈಲ್ ಪ್ಯಾಕೇಜ್ ಅಂತ ಉಂಟು, ಸಾರಿದು ಪ್ಯಾಕೇಜ್ ಉಂಟು, ಮೇಕಪ್ ಇದು ಉಂಟು. ಹೇರ್ ಸ್ಟೈಲ್ ಆದ್ರೆ ಹೇರ್ ಸ್ಟೈಲ್ ಮಾತ್ರ ಬಂದು ಕಲಿಬಹುದು. ಮತ್ತೆ ಸಾರಿ ಬೇಕಂದ್ರೆ ಸಾರಿ ಪ್ರೀ ಪ್ಲೇಟಿಂಗ್ ಇರ್ಬೋದು, ಬಾಕ್ಸ್ ಫೋಲ್ಡಿಂಗ್ ಅಂತ ಹೇಳ್ತೇವೆ, ಅದು ಮಾಡ್ಲಿಕ್ಕೆ ಇರ್ಬೋದು, ಸಾರಿ ಉಡಿಸುವಂತದ್ದು ಇರ್ಬೋದು, ಅದು ಕೂಡ ಉಂಟು ಕ್ಲಾಸ್. ಮತ್ತೆ ಮೇಕಪ್ ಆದ್ರೆ ಮೇಕಪ್ ಇದು ಉಂಟು, ಬ್ರೈಡಲ್, ನಾನ್ ಬ್ರೈಡಲ್ ಅಲ್ಲಿ ಕೂಡ ಹಾಗೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಬರ್ತದೆ. ಮತ್ತೆ ಇವನ್ ಶಾರದದಲ್ಲಿ ಕೂಡ ಬೇಕಾದ್ರೂ ಹೇಳಿ ಕೊಡ್ಬೋದು. ಎಲ್ರಿಗೂ ನಮಸ್ಕಾರ. ಪುತ್ತೂರಿನ ಮಯೂರ ಇನ್ಲ್ಯಾಂಡ್ ಇದರಲ್ಲಿ ಕಮರ್ಷಿಯಲ್ ಆಗಿರುವಂಥ ಬಿಲ್ಡಿಂಗ್ ಇದೆ. 2ನೇ ಮಹಡಿಯಲ್ಲಿ ರಚನಾ ಮೇಕವರ್ ಪ್ರೊಫೆಷನಲ್ ಮೇಕಪ್ ಅಂತ ಇದೆ, ಸ್ಟುಡಿಯೋ ಆ್ಯಂಡ್ ಕೋಚಿಂಗ್ ಸೆಂಟರ್. ಸೊ ಅಲ್ಲಿಗೆ ನಾನು ಇವತ್ತು ಬಂದಿದ್ದೇನೆ. ಇಲ್ಲಿ ಬಂದರೆ ಸಾಕಷ್ಟು ಮಂದಿಗೆ ಬ್ರೈಡಲ್ ಮೇಕಪ್, ಇವೆಂಟ್ ಮೇಕಪ್, ನಾನ್ ಬ್ರೈಡಲ್ ಮೇಕಪ್, ಪಾರ್ಟಿ, ಸಾರಿ ಇರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಟೈಲರಿಂಗ್ ಇದೆಲ್ಲ ಕಲಿಸ್ತಾರಂತೆ. ಸೊ ಇಲ್ಲಿ ಬಂದಿದ್ದೀನಿ ನೋಡಿ. ಸೊ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ? ಚೆನ್ನಾಗಿದೆ, ನೀವು ಹೇಗಿದ್ದೀರಿ? ಓಕೆ, ನಾನು ಸಾರಾಮ. ಸೊ ನಿಮ್ಮ ಸ್ಟುಡಿಯೋದು ಸ್ಪೆಷಲ್ ಎಂತ ಅಂತ? ಪ್ರೊಫೆಷನಲ್ ಮೇಕಪ್ ಸ್ಟುಡಿಯೋ ಮತ್ತೆ ಕೋಚಿಂಗ್ ಸೆಂಟರ್ ಮೈನ್ ಆಗಿ. ಇಲ್ಲಿ ಬ್ರೈಡಲ್ ಆಗಿರ್ಬೋದು, ನಾನ್ ಬ್ರೈಡಲ್, ಪಾರ್ಟಿ ವೇರ್, ಪ್ರೀ ವೆಡ್ಡಿಂಗ್ ಹೇರ್ ಸ್ಟೈಲ್ ಎಲ್ಲ ಹೇಳಿ ಕೊಡ್ತೇವೆ. ಜೊತೆಗೆ ಸರ್ವಿಸಿಗೆ ಕೂಡ ಬರ್ಬೋದು, ನಾವು ಕೂಡ ಔಟ್ ಸೈಡ್ ಸರ್ವಿಸಿಗೆ ಕೂಡ ಹೋಗ್ತೇವೆ. ಹೌದು. ಮತ್ತೆ ಟೈಲರಿಂಗ್ ಇನ್ ಅಪ್ಕಮಿಂಗ್ ಹೇಳಿ ಕೊಡ್ತೇವೆ. ಓಕೆ, ನಿಮ್ಮೊಂದು ಸ್ಟುಡಿಯೋದ ಒಂದು ಟೂರ್ ಮಾಡೋದಿದ್ರೆ ಇದೆಂತ ಫಸ್ಟ್ ಗೆ? ಇದೊಂದು ರಿಸೆಪ್ಷನ್ ಏರಿಯಾ. ಓಕೆ, ದೇವರನ್ನೇ ಫಸ್ಟ್ ನಂಬ್ಕೊಂಡಿದ್ದೀರಾ, ಮಾಲಿಂಗೇಶ್ವರನನ್ನ. ಓಕೆ, ಇದರ ಒಳಗೆ ಹೋದ್ರೆ ಸ್ಟುಡಿಯೋ ಇದೆ. ಓಕೆ, ಬನ್ನಿ ನೋಡುವ. ನಾನು ಕೂಡ ತುಂಬಾನೇ ಕ್ಯೂರಿಯಾಸಿಟಿ ಆಗಿದ್ದೇನೆ. ಸೊ ನೋಡಿ, ಇವರು ಒಂದು ಹೊಸ ಸ್ಟುಡಿಯೋಗೆ ವೆಲ್ಕಮ್ ಅನ್ನ ಮಾಡ್ತಾ. ಮೇಡಮ್ ಇದಲ್ವಾ? ಹೌದು. ಓಕೆ, ಸೂಪರ್. ಇಲ್ಲಿ ಹೇಳಿ ಏನೆಲ್ಲ ಕಲಿಸ್ತೀರಿ ಅಂತ ಸ್ಪೆಷಲ್ ಆಗಿ? ಇಲ್ಲಿ ಇದೆ ಮೇನ್ ಆಗಿ ಇದೆ ಕೋಚಿಂಗ್ ಸೆಂಟರ್. ಇಲ್ಲಿ ಅದೇ ನಾವು ಕ್ಲಾಸಸ್ ಎಲ್ಲ ಮಾಡ್ತೇವೆ. ಕ್ಲಾಸಸ್ಗೆ ನೋಡಿ ಸ್ಪೇಸಸ್ ಹೇಗೆ ಉಂಟು. ಓಕೆ, ತುಂಬಾ ಸ್ಪೇಸ್ ಇದೆ. ಒಂದ್ಸಲಕ್ಕೆ ಎಷ್ಟು ಜನ ಇಲ್ಲಿ ಕಲಿಬಹುದು? ಎಷ್ಟು ಜನ ಕೂತ್ಕೊಳ್ಬಹುದು? 10 ಮೆಂಬರ್ಸ್ ಕೂತ್ಕೊಳ್ಬಹುದು. 10 ಮೆಂಬರ್ಸ್. ಓಕೆ, ಅಂದ್ರೆ ಒಂದು ಬ್ಯಾಚ್ ಅಲ್ಲಿ 10 ಜನ ಕಲಿಸೋದು ನೀವು? ಅಂದ್ರೆ ಜನ ಜಾಸ್ತಿ ಇದ್ರೆ ಕಷ್ಟ ಆಗ್ತದಲ್ವಾ, ಸೊ ಒಬ್ಬೊಬ್ಬರಿಗೆ ಅದು ಅರ್ಥ ಆಗ್ಬೇಕು. ಸೊ ಹಾಗೆ ಲಿಮಿಟೆಡ್ ಮೆಂಬರ್ಸ್ ಅನ್ನು ಇಟ್ಕೊಂಡು ಕಲಿಸುವಂತದ್ದು. ಎಸ್, ಓಕೆ. ಅಂದ್ರೆ ಇಲ್ಲಿ ನಿಂತು ನೀವು ಟೀಚ್ ಮಾಡ್ತೀರಿ, ಸೊ ಅಲ್ಲೆಲ್ಲ ಸ್ಟೂಡೆಂಟ್ಸ್ ಗಳು ಕೂತ್ಕೊಂಡಿರ್ತಾರೆ. ಓಕೆ, ಇಲ್ಲಿ ಹಾಕಿದ್ದೀರಿ ನೋಡಿ, ರಚನಾ ರೈ ಮೇಕಪ್ ಅಂಡ್ ಹೇರ್ ಅಂತ. ಸೊ ಸ್ಟುಡಿಯೋ ತುಂಬಾ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು ಸರ್. ಓಕೆ, 10 ಮೆಂಬರ್ಸ್. ಓಕೆ, ಯಾಕಂದ್ರೆ ಅವರಿಗೂ ಅರ್ಥ ಆಗ್ಬೇಕು. ಜಾಸ್ತಿ ಜನ ಆದ್ರೆ ಕಷ್ಟ ಆಗ್ತದೆ ಕಲೀಲಿಕ್ಕೆ. ಓಕೆ, ಸೊ 10 ಮೆಂಬರ್ಸ್ ಆದ್ರೆ ಒಂದು ಲಿಮಿಟ್, ಸೊ ನಮ್ಗೆ ಹೇಳಿಕೊಡ್ಲಿಕ್ಕೆ ಈಸಿ ಆಗ್ತದೆ. ಮತ್ತೆ ಒಬ್ಬೊಬ್ಬರಿಗೆ ನಾವು ಏನಾದ್ರೂ ಡೌಟ್ಸ್ ಇದ್ರೆ ಅಲ್ಲಿ ಹೋಗಿ ಅದನ್ನು ಕ್ಲಿಯರ್ ಮಾಡಬಹುದು. ಅದೇ ಜನ ಜಾಸ್ತಿ ಆದ್ರೂ ಕೂಡ ಹೇಳಿಕೊಡ್ಲಿಕ್ಕೆ ಆಗೋದಿಲ್ಲ. ಮೊದಲು ಬಂದ 10 ಜನಕ್ಕೆ ನೀವು ಕಲಿಸಿಕೊಡ್ತೀರಿ. ಮತ್ತೆ ನಾನು ಕೇಳ್ಪಟ್ಟೆ ಒಂದು ದಿನಕ್ಕೆ 1143 ರೂಪಾಯಿಗೆ ಮಾಡಿಕೊಡ್ತೀರಂತೆ, ಹೌದಾ? ತುಂಬಾ ದೊಡ್ಡ ಆಫರ್. ಇದ್ಯಾಕೆ ಇಟ್ಟಿದ್ದೀರಿ ಹೀಗೆ? ಅಂದ್ರೆ ಅವರಿಗೆ ಜಾಸ್ತಿ ಬರ್ಡನ್ ಆಗಬಾರ್ದು. ಅವರು ಕೂಡ ಈಗ ಕೆಲವರು ಮಿಡ್ಲ್ ಕ್ಲಾಸ್ ಹೌದು, ಫ್ಯಾಮಿಲಿ ಇರ್ತಾರೆ. ಹೌದು, ಸೊ ಅವರಿಗೆ ಕಲೀಲಿಕ್ಕೆ ಇಂಟ್ರೆಸ್ಟ್ ಇರ್ತದೆ, ಬಜೆಟ್ ಇರೋದಿಲ್ಲ. ಹೌದು, ಸೊ ಅಂತವರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ಹೇಳಿ. ಈಗ 35 ದಿನದ ಕ್ಲಾಸ್ ಅಂತ ಹೇಳಿದ್ರೆ, ಈ 35 ದಿನದ ಕ್ಲಾಸ್ ಅಲ್ಲಿ ಎಲ್ಲ ಪ್ಯಾಕೇಜ್ ಕಲಿಬೇಕಾ ಅಥವಾ ಹೇಗೆ ಅಂತ? ಇಲ್ಲ, ಪ್ಯಾಕೇಜ್ ಇಲ್ಲ. ಈಗ ಹೇರ್ ಸ್ಟೈಲ್ ಪ್ಯಾಕೇಜ್ ಅಂತ ಉಂಟು, ಸಾರಿದು ಪ್ಯಾಕೇಜ್ ಉಂಟು, ಮೇಕಪ್ ಇದು ಉಂಟು. ಹೇರ್ ಸ್ಟೈಲ್ ಆದ್ರೆ ಹೇರ್ ಸ್ಟೈಲ್ ಮಾತ್ರ ಬಂದು ಕಲಿಬಹುದು. ಮತ್ತೆ ಸಾರಿ ಬೇಕಂದ್ರೆ ಸಾರಿ ಪ್ರೀ ಪ್ಲೇಟಿಂಗ್ ಇರ್ಬೋದು, ಬಾಕ್ಸ್ ಫೋಲ್ಡಿಂಗ್ ಅಂತ ಹೇಳ್ತೇವೆ, ಅದು ಮಾಡ್ಲಿಕ್ಕೆ ಇರ್ಬೋದು, ಸಾರಿ ಉಡಿಸುವಂತದ್ದು ಇರ್ಬೋದು, ಅದು ಕೂಡ ಉಂಟು ಕ್ಲಾಸ್. ಮತ್ತೆ ಮೇಕಪ್ ಆದ್ರೆ ಮೇಕಪ್ ಇದು ಉಂಟು, ಬ್ರೈಡಲ್, ನಾನ್ ಬ್ರೈಡಲ್ ಅಲ್ಲಿ ಕೂಡ ಹಾಗೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಬರ್ತದೆ. ಮತ್ತೆ ಇವನ್ ಶಾರದದಲ್ಲಿ ಕೂಡ ಬೇಕಾದ್ರೂ ಮಾಡಿ ಕೊಡ್ತೀರಲ್ವಾ? ಓಕೆ, ದಸರಾ ಬರ್ತದೆ, ಅವಾಗ ಶಾರದೆದು ಅದೆಲ್ಲ ಮಾಡ್ತೀರಾ? ಮಾಡ್ತೀರಲ್ಲ? ಓಕೆ, ಓಕೆ. ಮತ್ತೆ ಈಗ ಡ್ಯಾನ್ಸ್ ಇದೆಲ್ಲ ಇರ್ತದಲ್ವಾ, ಅದು ಕೂಡ ಮಾಡ್ತೀವಿ. ಅದು ಕೂಡ ಮಾಡ್ತೀವಿ. ಇರುವಲ್ಲಿಗೆ ಹೋಗಿ ಬೇಕಾದ್ರೆ ಮಾಡ್ತೀವಿ. ಹೌದು, ಇರುವಲ್ಲಿಗೆ ಜಸ್ಟ್ ನಿಮ್ಮೊಂದು ಕಾಂಟ್ಯಾಕ್ಟ್ ಆದ್ರೆ ಆಯ್ತು ಅಲ್ವಾ? ದಕ್ಷಿಣ ಕನ್ನಡ ಹಾಕ್ಬೇಕಂತಿಲ್ಲ, ಇನ್ ಕೇಸ್ ಯಾವ ಊರಾದ್ರೂ ಹೋಗ್ತೇವೆ. ಎಷ್ಟು ದೂರ ಇದ್ರೂ ಹೋಗ್ತೀರಿ? ಓಕೆ, ವೆರಿ ನೈಸ್. ಹಾಗಿದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಅನ್ನು ಎಲ್ಲರಿಗೂ ಇಟ್ಕೊಂಡಿರ್ಲಿ, ಉಪಕಾರ ಆಗ್ತದೆ ತುಂಬಾ ಎಲ್ರಿಗೆ ಅಲ್ವಾ? ಕಲಿಬೇಕು ಅಲ್ವಾ? ನೀವು ಕಲ್ತಿದ್ದೀರಿ, ಎಲ್ಲರೂ ಕಲೀಲಿ ಅಂತ. ಓಕೆ, ಆಲ್ರೆಡಿ ನಿಮ್ಮದೇ ಒಂದು ವಿಡಿಯೋವನ್ನು ನೋಡಿ ಮಾಡಿ ಅದನ್ನ ನೋಡಿ ಹೋಗಿ ಕಲ್ತದ್ದು. ಓಕೆ, ತುಂಬಾ ಒಳ್ಳೇದಾಗ್ಲಿ ನಿಮಗೆ. ಪುತ್ತೂರಿನ ಮಾಲಿಂಗೇಶ್ವರ ದೇವರು ಒಳ್ಳೇದನ್ನ ಮಾಡ್ಲಿ. ಹಾಗಿದ್ರೆ ಫಸ್ಟ್ ಬಂದಿರುವಂತ 10 ಜನರಿಗೆ
ಇಲ್ಲಿ ಕಲಿಸುವಂತ ಕೆಲಸ ಮಾಡ್ತಾ ಇದ್ದೀರಿ. ಸೊ ಇಷ್ಟು ಒಳ್ಳೆ ಸ್ಪೇಸ್ ಇದೆ. ಹಾಗೆ ಕ್ರೀಮ್ಗಳ ಬಗ್ಗೆ ಹೇಳ್ತಾ ಇದ್ರಿ, ಯಾವ್ದೆಲ್ಲ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀರಿ? ಬ್ರಾಂಡೆಡ್ ಪ್ರಾಡಕ್ಟ್ ಯೂಸ್ ಮಾಡುವಂತದ್ದು. ಮತ್ತೊಂದೇನಂದ್ರೆ ಅವರಿಗೆ ಕಲೀಲಿಕ್ಕೆ ಕೂಡ ಬ್ರಾಂಡೆಡ್ ಪ್ರಾಡಕ್ಟೇ ಕೊಡುವಂತದ್ದು. ಅದೇ ಕೊಡ್ತೀರಿ? ಹೌದು ಹೌದು. ಈಗ ಇಲ್ಲಿ ಕಲೀಲಿಕ್ಕೆ ಬೇರೆ ಮತ್ತೆ ಲಾಸ್ಟ್ ಗೆ ಬೇರೆ ಹಾಗೆ ಇಲ್ಲ, ಒಂದೇ ಕ್ರೀಮ್ ಅನ್ನು ಯೂಸ್ ಮಾಡಿ. ಮೇಡಮ್ ಇದೆಷ್ಟು ಇರ್ಬೋದು ಈ ಸೆಟ್ ಗೆ ಟೋಟಲ್ ಕಿಟ್ಟಿಗೆ ನಿಮಗೆ? ಈಗ ಇಲ್ಲಿ ಟೋಟಲ್ ಆಗಿ ಒಂದು 60,000 ಇದೆ. ಹೌದಾ? ಇಷ್ಟು ಸಣ್ಣ ವಿಷಯಕ್ಕೆ ಅಷ್ಟು ರೇಟ್ ಉಂಟಲ್ವಾ? ಈಗ ಇದು ಫಾರ್ ಎಕ್ಸಾಂಪಲ್ ಇದಕ್ಕೆ ನೋಡಿ 1500 ತನಕ ಉಂಟು. ಓಕೆ, ಇದನ್ನೇ ಕೊಡ್ತೀರಿ? ಹೌದು, ಇದನ್ನೇ ಕಲಿಯುವುದಕ್ಕೆ ಅಲ್ವಾ? ಓಕೆ ಓಕೆ. ಓ, ತುಂಬಾ ಚೆನ್ನಾಗಿ ಲೇಡೀಸ್ ಗಳು ಕಾಣಬೇಕಿದ್ರೆ ಅದರ ಸೀಕ್ರೆಟ್ ಇಲ್ಲಿದೆ ಅಲ್ವಾ? ಓಕೆ ಓಕೆ. ಪ್ರಾಕ್ಟೀಸ್ ಮೇನ್. ಎಷ್ಟು ಚಂದ ಪ್ರಾಕ್ಟೀಸ್ ಕಲಿತಾರೆ, ಇಂಟ್ರೆಸ್ಟ್ ಎಷ್ಟು ಇರ್ತದೆ ಅವರ ಮೇಲೆ, ಅದರ ಮೇಲೆ ಡಿಪೆಂಡ್ ಆಗಿ ಇರ್ತದೆ ಅಲ್ವಾ? ಓಕೆ. ಇದೆಲ್ಲ ಮೆಷಿನರಿಗಳು? ಇದೀಗ ಇದು ಕರ್ಲಿ ಮೆಷಿನ್, ಕರ್ಲಿ ಮಾಡುವಂತದ್ದು, ಸ್ಟ್ರೇಟ್ ಮಾಡುವಂತದ್ದು, ಮತ್ತೆ ಕ್ರಿಂಪ್ ಮಾಡುವಂತದ್ದು ಎಲ್ಲ ಉಂಟಲ್ವಾ? ಓಕೆ. ಇಷ್ಟು ಮಾತ್ರ ನಿಮ್ಮ ಸ್ಟುಡಿಯೋ ಅಥವಾ ಇದಕ್ಕಿಂತ ಒಳಗೆ ಸಹ ಉಂಟು ಸರ್? ಹೌದಾ? ಡ್ರೆಸ್ಸಿಂಗ್, ಅದೇ ಅದು ವೆರಿ ತುಂಬಾ ಮುಖ್ಯ. ಡ್ರೆಸ್ಸಿಂಗ್ ಇಲ್ಲಿ ಮತ್ತೊಂದು ಇಟ್ಟಿದ್ದೀರಾ ಅಲ್ವಾ? ಓಕೆ. ಇದು ಅಂದ್ರೆ ಲೇಡೀಸ್ ಗಳು ಮಾಡ್ಲಿಕ್ಕೆ ಏನಾದ್ರೂ ಇದ್ರೆ ಇಲ್ಲೇ ಮಾಡಬಹುದು. ಓಕೆ. ಆ ಕಡೆ ಒಳ್ಳೆ ಔಟ್ ಸೈಡ್ ವ್ಯೂ ಕೂಡ ಇದೆ. ಟಿಂಟ್ ಹಾಕಿದ್ದೇವೆ. ಓಕೆ. ಎಸ್ ಎಸ್ ಎಸ್. ಅಂದ್ರೆ ಇದು ಡ್ರೆಸ್ಸಿಂಗ್ ರೂಮ್, ಸಾರಿ ಎಲ್ಲ ವೇರ್ ಮಾಡೋದಕ್ಕೆಲ್ಲ ಇಲ್ಲಿ ಅಲ್ವಾ? ಓಕೆ ಓಕೆ. ಎಸ್, ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಿ ನೋಡಿ. ಇಷ್ಟು ಚೆನ್ನಾಗಿರುವಂತಹ ಸ್ಟುಡಿಯೋ, ಮೇಕಪ್ ಸ್ಟುಡಿಯೋದ ಒಳಗೆ ಬಂದು ಕಲಿತೀರಿ ಅಂತ ಹೇಳಿದ್ರೆ ಇವರೇ ಕಲಿಸ್ತಾರೆ ಮೇಡಮ್. ಸೊ ಇವರು ಕೂಡ ಯಂಗ್ ಆಗಿರುವ ಕಾರಣದಿಂದ ಒಳ್ಳೆಯ ರೀತಿಯಲ್ಲಿ ಕೆಲಸೋದಕ್ಕೆ ಅವರು ಸಜ್ಜಾಗಿದ್ದಾರೆ. ಎಲ್ಲರೂ ಬರಬೇಕು ಅಂತ ಕೇಳಿಕೊಳ್ಳೋದಲ್ವಾ? ಓಕೆ. ಅವರಿಗೆ ಯಾವ ಲ್ಯಾಂಗ್ವೇಜ್ ಬೇಕು ಅದರಲ್ಲಿ ಹೇಳಿಕೊಡ್ಬಹುದು. ಹೌದಾ? ನಿಮ್ಗೆ ಎಷ್ಟು ಲ್ಯಾಂಗ್ವೇಜ್ ಗೊತ್ತು? ನಂಗೊಂದು ಇಂಗ್ಲಿಷ್ ಬರುತ್ತೆ, ಹಿಂದಿ ಅಷ್ಟು ಬರುತ್ತೆ. ಬರುತ್ತೆ. ಓಕೆ. ಮತ್ತೆ ತುಳು ಬರ್ತದೆ, ಕನ್ನಡ ಬರ್ತದೆ. ಇಲ್ಲಿ ಮೇನ್ ಅದೇ ಅಲ್ವಾ, ತುಳು ಕನ್ನಡ. ಅವ್ರ ಲ್ಯಾಂಗ್ವೇಜ್ ಎಷ್ಟು ದೂರದಿಂದ ಬೇಕಾದ್ರೂ ಬರ್ಬೋದಲ್ವಾ? ಪಿಜಿ ಏನಾದ್ರೂ ವ್ಯವಸ್ಥೆಗಳೆಲ್ಲ ಮಾಡಿ ಕೊಡ್ಬೋದು. ಓಕೆ. ಇಲ್ಲೇ ಹತ್ರದಲ್ಲಿ ಮಾಡಿ ಕೊಡ್ಬೋದು, ನಮ್ದೇ ಅಂತ ಇಲ್ಲ ಅಲ್ವಾ? ಓಕೆ. ಅದೇ ಪಿಜಿ ಬೇಕಿದ್ರೆ ನಾನು ಕೂಡ ಮೊನ್ನೆ ವಿಡಿಯೋ ಹಾಕಿದ್ದೆ, ಅದಕ್ಕೆ ಅಲ್ಲಿಗೂ ಹೋಗ್ಬೋದು ಬೇಕಿದ್ರೆ ಅಲ್ವಾ? ಓಕೆ. ಎನಿವೆ, ಬಹಳ ಚೆನ್ನಾಗಿದೆ. ಇಂಥ ಒಂದು ಅವಕಾಶವನ್ನ ಬಳಸಿಕೊಳ್ಳಿ ಅಂತ ನಾನು ಕೂಡ ಹೇಳ್ಕೊಳ್ತಾ ಇರೋದು. ಜಸ್ಟ್ 1143 ರೂಪಾಯಿ ಒಂದು ದಿನಕ್ಕೆ ಪೇ ಮಾಡಿದ್ರೆ 35 ದಿನದಲ್ಲಿ ಕಲಿಸಿಕೊಡ್ತಾರೆ. ಜೊತೆಗೆ ಅದು ಪ್ಯಾಕೇಜ್ ಅಥವಾ ನಿಮಗೆ ಯಾವುದು ಬೇಕು ಅದನ್ನು ಕೂಡ ಇವರು ಕಲಿಸಿಕೊಡೋದಕ್ಕೆ ಸಜ್ಜರಾಗಿದ್ದಾರೆ. ಮೇಡಮ್, ಆಲ್ ದಿ ವೆರಿ ಬೆಸ್ಟ್. ದೇವರ ಆಶೀರ್ವಾದ ಇರಲಿ. ಹಾಗೇನೆ ನಿಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಬೇಕಿದ್ರೆ ಅಥವಾ ನಿಮ್ಮ ಅಪ್ಡೇಟ್ ನೋಡ್ಬೇಕಿದ್ರೆ ಯಾವ ಪೇಜ್ ಇದೆ? ನಂದು ಇನ್ಸ್ಟಾಗ್ರಾಮ್ ರಚನಾ ರೈ ಮೇಕ್ ಓವರ್ ಅಂತ ಹೇಳಿ ಉಂಟು. ಅಲ್ಲಿ ನಾನು ಮಾಡಿರುವ ಮೇಕಪ್ ಎಲ್ಲ ನೋಡಬಹುದು ಅಲ್ವಾ? ಓಕೆ. ಹಾಗೇನೆ ಕಾಲ್ ಕೂಡ ಮಾಡಿ ಬರಬಹುದು. ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ, ಸೊ ಅದಕ್ಕೂ ಕೂಡ ಕರೆಯನ್ನ ಮಾಡಿ ಬರಬಹುದು ಅಲ್ವಾ? ಓಕೆ. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಮೊದಲ 10 ಜನರಿಗೆ ಮಾತ್ರ, ನೀವು 50 ಜನ ಬರ್ತೀರಿ ಅಂತ ಹೇಳಿದ್ರೆ ಅವಕಾಶ ಇಲ್ಲ. ಮೊದಲ 10 ಜನ ನೀವು ಬರ್ತೀರಿ ಅಂತ ಹೇಳಿದ್ರೆ ಅವ್ರು ಕಲಿಸೋದಕ್ಕೆ ರೆಡಿ ಇದ್ದಾರೆ. ನೀವು ಈಗಲೇ ಕರೆಯನ್ನ ಮಾಡಿ. ಏನು ನಾವು ಅಷ್ಟಿಷ್ಟು ಖರ್ಚು ಮಾಡ್ತಾ ಇರ್ತೇವೆ, ದಿನಕ್ಕೆ 1143 ರೂಪಾಯಿ ಕೊಟ್ಟು ನಮ್ಮ ಜೀವನವನ್ನೇ ಬದಲಾಯಿಸಬಹುದು ಅಂತ ಹೇಳುವಾಗ ಅದನ್ನ ಮರಿಬೇಡಿ. ಮೇಡಮ್, ಒಟ್ಟಾರೆಯಾಗಿ ಒಬ್ಬರು ಹೇರ್ ಕಲಿತಾರೆ ಅಂತ ತಿಳ್ಕೊಳ್ಳೋಣ, ಹೇರ್ ಸ್ಟೈಲ್ ಒಂದು ಎಷ್ಟು ಅರ್ನ್ ಮಾಡಬಹುದು? ಹೇರ್ ಸ್ಟೈಲ್ ಈಗ ಒಂದು ಕಡೆಗೆ ಹೋಗಿ ಹೇರ್ ಸ್ಟೈಲ್ ಮಾಡ್ತಾರೆ, ಒಂದು ಮಿನಿಮಮ್ ಅಂದ್ರೆ 1500 ಕಡಿಮೆ. ಬರೀ ಹೇರ್ ಸ್ಟೈಲ್ಗೆ? ಹೌದಲ್ವಾ? ಓಕೆ ಓಕೆ ಓಕೆ. ಅಂದ್ರೆ ದಿನಕ್ಕೆ ಒಂದು 2-3 ಹೇರ್ ಸ್ಟೈಲ್ ಹೋಗಿ ಮಾಡಿದ್ರೆ ಅಲ್ವಾ 4-4 ಸಾವಿರ ಆಯ್ತು. ಒಂದು ಬ್ರೈಡಲ್ ಮೇಕಪ್ ಅಂತ ಅನ್ಕೊಳ್ಳಿ. ಬ್ರೈಡಲ್ ಮೇಕಪ್ ಅಲ್ಲಿ ಈಗ ಹಿಂದೂ ಬ್ರೈಡಲ್ ಜಲ್ಲಿ ಎಲ್ಲ ಹಾಕ್ಲಿಕ್ಕೆ ಇರ್ತದೆ, ಹೌದಾ? ಈಗ ನಮ್ದು ನಾನು ಇಟ್ಟಿರುವ ರೇಟ್ ಅಂದ್ರೆ 8500. ಅದೇ ನೀವು ಮಂಗಳೂರಿಗೆ ಹೋಗಿ ಅಲ್ಲಿ 20,000 ಉಂಟು. ಹೌದಲ್ವಾ? ಹೌದು. ಆದ್ರೆ ನಾವು ಪುತ್ತೂರವರು ಮಂಗಳೂರು ಹೋಗಿ ಮಾಡ್ಬೇಕು ಅಂತಿಲ್ಲ, ನೀವೇ ಇದ್ದೀರಿ. ಅಲ್ಲಿ ಅವರೇನ್ ಬ್ರ್ಯಾಂಡ್ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಅದೇ ಪ್ರಾಡಕ್ಟ್ ನಾವು ಕೂಡ ಯೂಸ್ ಮಾಡುವಂತದ್ದು. ನಮ್ದು ಹೇಗಂದ್ರೆ ಸ್ವಲ್ಪ ಬಜೆಟ್ ಎಲ್ರಿಗೂ ಅನುಕೂಲವಾಗುವಂತೆ ಆ ರೀತಿ ಮಾಡ್ತಾ ಇದ್ದೀರಿ. ಓಕೆ. ಹಾಗಿದ್ರೆ ಇಲ್ಲಿ ಬಂದು ಟೋಟಲಿ ಕಲ್ತ್ರೆ ಒಂದು ದಿನಕ್ಕೆ 5000 ಅಂತ ಖಂಡಿತ ಮಾಡಬಹುದು ಅಲ್ವಾ? ಓಕೆ. ಲೇಡೀಸ್ ಗಳು ಇದರ ಬಗ್ಗೆ ಯೋಚನೆ ಮಾಡಬೇಕು. ಸೊ ನಿಮಗೆ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. 35 ಡೇಸ್ಗೆ ಅವರಿಗೆ ಏನ್ ಬೇಕು, ಈಗ ಮೆಷಿನರಿ ಆಗಿರ್ಬೋದು, ಮೇಕಪ್ ಪ್ರಾಡಕ್ಟ್ ಗಳಾಗಿರ್ಬೋದು, ಮತ್ತೆ ಹೇರ್ ಸ್ಟೈಲ್ ಮಾಡ್ಲಿಕ್ಕೆ ಡಮ್ಮಿ ಎಲ್ಲ ನಮ್ ಕಡೆಯಿಂದಲೇ ಸಿಗ್ತದೆ. ಓಕೆ. ಅಂದ್ರೆ ಎಲ್ಲ ಅದಕ್ಕೆ ಬೇಕಾಗಿರುವಂತ ಕಿಟ್ ಗಳನ್ನ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಡ್ತೀರಾ ಅಲ್ವಾ? ಮೇಕಪ್ ಇದು ಕಿಟ್ ಕೂಡ ಹಾಗೆ, ಕಲೀಲಿಕ್ಕೆ ಕೂಡ ಬ್ರಾಂಡೆಡ್ ಪ್ರಾಡಕ್ಟೇ ಯೂಸ್ ಮಾಡುವಂತದ್ದು. ನಾನು ಕರ್ಲಿ ಮಾಡಿ ತೋರಿಸ್ತೇನೆ. ಓಕೆ. ಇದೆಲ್ಲ ಈ ವೆಡ್ಡಿಂಗ್ ಅಂದ್ರೆ ರಿಸೆಪ್ಷನ್ ಗೆ ಆಗಿರ್ಬೋದು, ಮತ್ತೆ ಮೆಹಂದಿಗೆಲ್ಲ ಈ ತರ ಕರ್ಲಿ ಮಾಡಿ ತುಂಬಾ ಚೆನ್ನಾಗಿ ಕಾಣುತ್ತಲ್ಲ? ಓಕೆ. ಇದು ಇವಾಗ ಕಂಪ್ಲೀಟ್ ಆಗಿ ನೀವು ಇವತ್ತು ಮಾಡಿರೋದು ಇದು ಅಲ್ವಾ? ಹೌದು. ಮೆಸ್ಸಿ ಬನ್ ಮತ್ತೆ ಜಲ್ಲಿ ಹಾಕುವಂತದ್ದು. ಹಾಗೆ ಅತಿ ಹೆಚ್ಚು ಜನ ಯಾವ್ದನ್ನ ಲೈಕ್ ಮಾಡ್ತಾರೆ ಹೇರ್ ಸ್ಟೈಲಿಂಗ್ ಅಲ್ಲಿ? ಕರ್ಲಿಯಾ? ಓಕೆ ಓಕೆ ಓಕೆ. ಕೆಲವರು ಕರ್ಲಿ ಹರಿದವರು ಸ್ಟ್ರೈಟ್ ಬೇಕು ಅಂತ ಅಲ್ಲ? ಓಕೆ. ನೋಡಿ, ಇವರು ಇವಾಗ ಮಾಡಿರುವಂತ ಕರ್ಲಿ ಹೇರ್ಸ್ ಗಳು ಈ ರೀತಿ ಬರುತ್ತೆ. ಸೊ ಇಂಥದೆಲ್ಲ ಕಲಿಬಹುದು ಬೇರೆ ಬೇರೆ ಇವರ ಅಕಾಡೆಮಿಗೆ ಬಂದ್ರೆ. 1143 ರೂಪಾಯಿ ಕೊಟ್ರೆ ಆಯ್ತು.
ಇಷ್ಟರಲ್ಲಿ ಇವರು ಕಲಿಸ್ಕೊಡ್ತಾರೆ. ಬೇರೆ ಎಲ್ಲಿ ಕೂಡ ನಾನು ಈ ರೀತಿಯ ಆಫರ್ಗಳನ್ನ ನೋಡ್ಲಿಲ್ಲ. ಹಾಗಿರುವಾಗ ಇವರು ಕೊಡ್ತಿರುವಂತ ಈ ಆಫರ್ಗಳನ್ನ ಎಲ್ರಿಗೂ ಪಡ್ಕೊಳ್ಬಹುದು. ಲೇಡೀಸ್ಗಳು ಆಲ್ರೆಡಿ ನಾನು ಹೇಳಿರುವ ಹಾಗೆ ಕಾಲೇಜ್ಗೆ ಹೋಗ್ತಿರುವವರು ಕೂಡ ಈವ್ನಿಂಗ್ ಟೈಮ್ ಬಂದು ಕಲಿಬಹುದು. ಮನೆಯಲ್ಲೇ ಇರ್ತಕ್ಕಂಥ ಲೇಡೀಸ್ಗಳು ಕೂಡ ಕಲಿಬಹುದು. ಇಂಥ ಆಫರ್ ಅನ್ನ ರಚನಾ ರೈ ಮೇಕಪ್ ಮತ್ತೆ ಹೇರ್ ಸ್ಟುಡಿಯೋದಲ್ಲಿ ಕೊಡ್ತಾ ಇರಬೇಕಿದ್ರೆ ಮುಂದಿನ ನಿಮ್ಮಿಷ್ಟದ ಕೋರ್ಸ್ ಅನ್ನ ಮಾಡುವವರಿಗೆ ಪ್ರತ್ಯೇಕ ಬ್ಯಾಚ್ಗಳನ್ನು ಕೂಡ ಮಾಡ್ತಾರಂತೆ. ಅಂದರೆ ಬೆಳಗಿನ ಒಂದು ಬ್ಯಾಚ್, ಮಧ್ಯಾಹ್ನ ಬ್ಯಾಚ್, ಸಂಜೆ ಬ್ಯಾಚ್, ಹೀಗೆ ಬೇರೆ ಬೇರೆ ಬ್ಯಾಚ್ಗಳಲ್ಲಿ ಇದೆ. ಹಾಗಾಗಿ ಸ್ಟೂಡೆಂಟ್ಸ್ಗಳು ಬರ್ಬೋದು, ಲೇಡೀಸ್ ಬರ್ಬೋದು. ಆಸಕ್ತಿ ಇದ್ದು ಸ್ವಂತ ದುಡಿಮೆ ಮಾಡ್ತೇವೆ ಅಂತ ಹೇಳೋರು ಈ ಕೂಡಲೇ ಸಂಪರ್ಕ ಮಾಡಿ ನಿಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸ್ಕೊಳ್ಳಿ.